ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಶೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಕಾರಣಾಯ ಪ್ರತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ಶಶವಾಗ್ಜಾಡ್ಯಮಲಾಪಹಂತ್ರಿ ತ್ವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ತ್ವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಜಿಹ್ವಾಗ್ರ ಸುರಂಗ ನರ್ತಕೀ ಜಿಹ್ವಾಗ್ರ ಸುರಂಗ ನರ್ತಕೀ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ತಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ದಿವೇ ತಂ ಜಯ ಯೋಗೀಂದ್ರಂ ಕಾಮಬಾಣಶ್ಚಿದಂ ಸದಾ ಧ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಧ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ येन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಒಂದು ಶ್ರೀಮದಾಚಾರ್ಯರು ನಿನ್ನೆ ತಿಳಿಸಿದ ಹಾಗೆ ಮನುಷ್ಯ ಮೊದಲಿಗೆ ದೇವತೆಗಳ ಒಂದು ವಿಚಾರವನ್ನು ತಿಳಿಸಿದರು. ದೇವತೆಗಳು, ಬ್ರಹ್ಮಾದಿ ಎಲ್ಲ ದೇವತೆಗಳು ಮೋಕ್ಷಕ್ಕೆ ಹೋದ ಮೇಲೆ ಅವರಿಗೆ ಅವರಲ್ಲಿ ಇರುವಂತಹ ತಾರತಮ್ಯ ಏನಿದೆಯಲ್ಲ, ಅಥವಾ ಈಗಿರುವಂತಹ ತಾರತಮ್ಯ, ಈ ತಾರತಮ್ಯಕ್ಕೂ ಕೂಡ ಭಕ್ತಿನೇ ಕಾರಣ. ಹೇಗೆ ಮೋಕ್ಷಕ್ಕೆ ಭಕ್ತಿ ಕಾರಣವೋ ಅದೇ ರೀತಿಯಾಗಿ ತಾರತಮ್ಯಕ್ಕೂ ಕೂಡ ಭಕ್ತಿನೇ ಕಾರಣ ಅಂತ ವಿಚಾರವನ್ನು ತಿಳಿಸಿದ್ದು. ಹೀಗೆ ತಿಳಿಸಿ ಮನುಷ್ಯ ಅಧಮರಿಗೆ ಅವ್ರು ಯಾವ ರೀತಿಯಾಗಿರ್ತಾರೆ, ಮನುಷ್ಯ ಅಧಮರು ದ್ವೇಷದಿಂದೇ ಕೂಡಿರ್ತಾರೆ ಯಾವಾಗಲೂ ಕೂಡ, ಅದಕ್ಕಾಗಿ ದುಃಖವೇ ಯಾವಾಗಲೂ ಅವರಿಗೆ ದುಃಖವೇ ಆಗ್ತದೆ, ಇದರೊಳಗೆ ಸಂಶಯ ಇಲ್ಲ ಅಂತ ಹೇಳಿದರು. ಮಧ್ಯಮ ಮನುಷ್ಯರು ಒಂದು ಮಿಶ್ರಭೂತವಾಗಿ ಇರ್ತದೆ, ಅಂದರೆ ಅವರಿಗೆ ಸಂದೇಹ ಇರ್ತದೆ, ಭಗವಂತ ಉತ್ತಮನೋ ಅಲ್ಲವೋ ಒಂದು ಸಂದೇಹ ಇರ್ತಾ ಇದ್ದುದರಿಂದಾಗಿ ಅವರಿಗೆ ಸಿಗುವಂತಹ ಫಲವೂ ಕೂಡ ಮಿಶ್ರವಾದಂತಹ ಸ್ವರ್ಗ, ನರಕ, ಭೂಲೋಕ ಇಂತಹದ್ದೇ ಸಿಗ್ತದೆ. ಉತ್ತಮರಾದಂತಹ ಮನುಷ್ಯರು ಮಾತ್ರ ಅವರಿಗೆ ಭಕ್ತಿ ಎಂಬುದು ಯಾವಾಗಲೂ ನಿತ್ಯದಲ್ಲಿ ಇರ್ತಾ ಇದ್ದುದರಿಂದಾಗಿ ಅಂತಹ ವ್ಯಕ್ತಿಗಳಿಗೆ
ನಿತ್ಯವಾದಂತಹ ಆ ಮೋಕ್ಷ ಸಿಗ್ತದೆ ಎಂಬುದನ್ನ, ಆ ಮೋಕ್ಷಕ್ಕೆ ಕಾರಣವಾದಂತಹ ಅವರು ನಿತ್ಯದಲ್ಲಿ ಇರ್ತಾ ಇದ್ರಿಂದಾಗಿ ನಿತ್ಯವಾದಂತಹ ಮೋಕ್ಷವನ್ನ ಈ ಉತ್ತಮರಾದಂತಹ ಮನುಷ್ಯರು ಹೊಂದ್ತಾರೆ ಎಂಬುವಂತಹ ವಿಚಾರವನ್ನ ತಿಳಿಸಿಕೊಟ್ರು. ಇಷ್ಟು ತಿಳಿಸಿ ಬ್ರಹ್ಮದೇವರು ಇವರು ಎಲ್ಲ ಲಕ್ಷ್ಮೀದೇವಿ ಭಗವಂತನನ್ನ ಬಿಟ್ಟು ಜೀವರನ್ನ ತೆಗೆದುಕೊಂಡಾಗ ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಇದರಲ್ಲಿ ಬ್ರಹ್ಮದೇವರು ಉತ್ತಮರು ಅಂತ ಆಗಿದ್ದು. ತಾರತಮ್ಯದೊಳಗೆ ಯಾಕೆ ಉತ್ತಮರು ಅಂತಂದ್ರೆ ಅವರಿಗೆ ಇರುವಂತಹ ಭಕ್ತಿ ಇದು ಎಲ್ಲರಿಗೂ ಇರುವಂತಹ ಭಕ್ತಿಗಿಂತಲೂ ಹೆಚ್ಚಿನದಾದಂತಹ ಭಕ್ತಿ ಇದೆ. ಅದಕ್ಕಾಗಿ ಆ ತಾರತಮ್ಯದಲ್ಲಿ ಇವರು ಉತ್ತಮರು ಅಂತ ಆಗೋದು. ಹೀಗಾಗಿ ತಾರತಮ್ಯಕ್ಕೂ ಭಕ್ತಿ ಇದು ಕಾರಣ ಅಂತ ತಿಳಿಸ್ತಾ ಇದ್ದದ್ದು. ಬ್ರಹ್ಮದೇವರು ಉತ್ತಮರು ಎಂಬುದನ್ನ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. 120ನೇ ಶ್ಲೋಕ. ಬ್ರಹ್ಮಣ ಪರಮಾ ಭಕ್ತಿ ಬ್ರಹ್ಮಣ ಪರಮಾ ಭಕ್ತಿ ಸರ್ವೇಭ್ಯ ಪರಮಸ್ತತಃ ಸರ್ವೇಭ್ಯ ಪರಮಸ್ತತಃ ಇತ್ಯಾದೀನಿ ಚ ವಾಕ್ಯಾನಿ ಇತ್ಯಾದೀನಿ ಚ ವಾಕ್ಯಾನಿ ಪ್ರಾಣೇಷು ಪೃಥಕ್ ಪೃಥಕ್ ಪುರಾಣೇಷು ಪೃಥಕ್ ಪೃಥಕ್. ಬ್ರಹ್ಮಣ ಪರಮಾ ಭಕ್ತಿ ಸರ್ವೇಭ್ಯ ಪರಮಸ್ತತಃ ಇತ್ಯಾದೀನಿ ಚ ವಾಕ್ಯಾನಿ ಪುರಾಣೇಷು ಪೃಥಕ್ ಪೃಥಕ್ ಎಂಬುದಾಗಿ 120ನೇ ಶ್ಲೋಕ. ಪದವಿಭಾಗ. ಬ್ರಹ್ಮಣ ಪರಮಾ ಭಕ್ತಿ ಸರ್ವೇಭ್ಯ ಪರಮಃ ತತಃ ಇತ್ಯಾದೀನಿ ಚ ವಾಕ್ಯ ಇತಿ ಹಂಗ್ ಬಿಡಿಸ್ಕೊಳ್ಬೇಕು. ಇತ್ಯಾದೀನಿ ಅಥವಾ ಇತಿ ಆದೀನಿ ಚ ವಾಕ್ಯಾನಿ ಪುರಾಣೇಶು ಪೃಥಕ್ ಪೃಥಕ್ ಎಂಬುದಾಗಿ ಪದವಿಭಾಗ. ತತಃ ಸರ್ವೇಭ್ಯ ಪರಮಭಕ್ತಿತ್ವಾತ್. ಬ್ರಹ್ಮದೇವರಿಗೆ ಬ್ರಹ್ಮಣ ಅಂದ್ರೆ ಬ್ರಹ್ಮದೇವರಿಗೆ ಅಂತ ಅರ್ಥ. ಬ್ರಹ್ಮಣ ಪರಮಾಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಇರುವಂತಹ ಭಕ್ತಿ ಇದು ಪರಮಾಭಕ್ತಿ, ಶ್ರೇಷ್ಠವಾದಂತಹ ಭಕ್ತಿ. ಯಾಕೆ? ಎಲ್ಲರಿಗಿಂತಲೂ ಸರ್ವೇಭ್ಯ ತತಃ ಸರ್ವೇಭ್ಯ ಎಲ್ಲರೂ ಮಾಡುವಂತಹ ಭಕ್ತಿಗಿಂತಲೂ ಕೂಡ ತತಃ ಸರ್ವೇಭ್ಯ ಎಲ್ಲರಿಗಿಂತಲೂ ಅಂದ್ರೆ ಎಲ್ಲರೂ ಮಾಡುವಂತಹ ಭಕ್ತಿಗಿಂತಲೂ ಕೂಡ ಬ್ರಹ್ಮಣ ಭಕ್ತಿ ಪರಮ, ಬ್ರಹ್ಮದೇವರ ಭಕ್ತಿ ಇದು ಪರಮವಾದದ್ದು, ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಭಕ್ತಿ ಉತ್ತಮವಾಗಿದ್ದಕ್ಕೇನೆ, ಅವರ ಭಕ್ತಿ ಎಲ್ಲರಿಗಿಂತಲೂ ಉತ್ತಮವಾಗಿದ್ದಕ್ಕೇನೆ ಆ ಬ್ರಹ್ಮದೇವರು ಕೂಡ ತಾರತಮ್ಯದಲ್ಲಿ ಪರಮಃ, ಸರ್ವೇಭ್ಯ ಪರಮಃ, ಎಲ್ಲರಿಗಿಂತಲೂ ಕೂಡ ಅವರು ಉತ್ತಮರು. ಯಾಕೆ ಉತ್ತಮರು? ತಾರತಮ್ಯದಲ್ಲಿ ಉತ್ತಮರಾಗಲಿಕ್ಕೆ, ಎಲ್ಲ ಜೀವರ ತಾರತಮ್ಯದೊಳಗೆ ಉತ್ತಮರಾಗಲಿಕ್ಕೆ, ಬ್ರಹ್ಮದೇವರು ಉತ್ತಮರಾಗಲಿಕ್ಕೆ ಏನು ಕಾರಣ? ಭಕ್ತಿ ಕಾರಣ. ಯಾಕೆ? ಅವರಲ್ಲಿ ಇರುವಂತಹ ಭಕ್ತಿ ಎಲ್ಲರಿಗಿಂತಲೂ ಮಿಗಿಲಾದಂತಹ ಭಕ್ತಿ ಇದೆ. ಮಿಗಿಲಾದಂತಹ ಭಕ್ತಿಯನ್ನ, ಹೆಚ್ಚಿನದಾದಂತಹ ಭಕ್ತಿಯನ್ನ ದೇವರಲ್ಲಿ ಬ್ರಹ್ಮದೇವರು ಮಾಡ್ತಾರೆ. ಅದಕ್ಕಾಗಿ ಸರ್ವೇಭ್ಯ ಪರಮಃ, ಆ ಕಾರಣದಿಂದಾಗಿ ಬ್ರಹ್ಮದೇವರು ತಾರತಮ್ಯದಲ್ಲಿ ಇವರು ಎಲ್ಲರಿಗಿಂತಲೂ ಕೂಡ ಉತ್ತಮರು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇತ್ಯಾದೀನಿ ಚ ವಾಕ್ಯಾನಿ, ಇಂತಹ ವಾಕ್ಯಗಳು, ಕೇವಲ ಇದೊಂದೇ ವಾಕ್ಯ ಅಂತಲ್ಲ, ಇತ್ಯಾದೀನಿ ಚ ವಾಕ್ಯಾನಿ, ಇವೇ ಮೊದಲಾದಂತಹ ವಾಕ್ಯಗಳು ಅಂತ ಅರ್ಥ. ಉದಾಹೃತ ವಾಕ್ಯಾನಿ ಏವ ಆದಿಭೂತಾನಿ ಏಷಾಂತಾನಿ ಏವಮಾದೀನಿ ಅನ್ಯಾನಿ ಚ. ಏನೊಂದು ಉದಾಹರಣೆ ಮಾಡಿದ್ದಾರೆ. ಬ್ರಹ್ಮಣ ಪರಮಾಭಕ್ತಿ ಸರ್ವೇಭ್ಯ ಪರಮಸ್ತತಃ ಅಂತ ಒಂದು ವಾಕ್ಯವನ್ನ, ಪುರಾಣದ ವಾಕ್ಯವನ್ನ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿ ಇತ್ಯಾದೀನಿ ಚ ವಾಕ್ಯಾನಿ, ಇವೇ ಮೊದಲಾದಂತಹ, ಇದನ್ನು ಹಿಡಿದುಕೊಂಡು ಇವೇ ಮೊದಲಾದಂತಹ ಅನೇಕ ವಾಕ್ಯಗಳು, ಪುರಾಣದ ಅನೇಕ ವಾಕ್ಯಗಳು ಕೂಡ ಪುರಾಣೇಶು ಪೃಥಕ್ ಪೃಥಕ್ ಸಂತಿ, ಪುರಾಣಗಳಲ್ಲಿ ಅಲ್ಲಲ್ಲಿ ಬೇಕಾದಷ್ಟು ಪ್ರತ್ಯೇಕವಾಗಿ ಹೀಗೆ ಬ್ರಹ್ಮದೇವರಿಗೆ ಉತ್ತಮವಾದಂತಹ ಭಕ್ತಿ ಇದೆ, ಅದಕ್ಕೆ ಅವರು ಎಲ್ಲರಿಗಿಂತಲೂ ಉತ್ತಮರು ಅಂತ ಹೇಳುವಂತಹ
ವಾಕ್ಯಗಳು ಪುರಾಣಗಳಲ್ಲಿ ಬೇಕಾದಷ್ಟು ಅಲ್ಲಲ್ಲಿ ಬೇರೆ ಬೇರೆ ಕಡೆಗೆ ಕಾಣಿಸ್ತವೆ ಇವೆ ಅಂತ ಶ್ರೀಮದಾಚಾರ್ಯರು ಈ ವಿಚಾರವನ್ನು ತಿಳಿಸ್ತಾ, ಭಕ್ತಿಯಿಂದಲೇನೆ ತಾರತಮ್ಯವು ಕೂಡ ಇದ್ದದ್ದು, ಭಕ್ತಿಗೆ ಅನುಗುಣವಾಗಿ ತಾರತಮ್ಯ ಇದ್ದದ್ದು. ಹೀಗಾಗಿ ತಾರತಮ್ಯಕ್ಕೆ ಭಕ್ತಿ ಕಾರಣ, ಭಕ್ತಿ ಮೋಕ್ಷಕ್ಕೂ ಕಾರಣ, ತಾರತಮ್ಯಕ್ಕೂ ಭಕ್ತಿನೇ ಕಾರಣ ಎಂಬುದನ್ನ ತಿಳಿಸಿ ಮುಂದಿನ ಶ್ಲೋಕದಲ್ಲಿ, ಹಾಗಾದ್ರೆ ಬ್ರಹ್ಮದೇವರು ಎಲ್ಲರಿಗಿಂತಲೂ ಉತ್ತಮವಾದ ಭಕ್ತಿಯನ್ನು ಮಾಡ್ತಾರೆ, ಅದಕ್ಕೆ ಉತ್ತಮರು ಅಂತ ಹೇಳಿ ಅಂತಹ ಬ್ರಹ್ಮದೇವರ ಒಂದು ಲಕ್ಷಣಗಳನ್ನ ತಿಳಿಸ್ತಾರೆ, ಗುರುವಿನ ಲಕ್ಷಣವನ್ನ ತಿಳಿಸ್ತಾರೆ. ತಥಾ ಗುರೌವಿತಿ ಪ್ರಸಕ್ತ ಗುರೋಹ ಲಕ್ಷಣಂ ಮಾಹ. 103ನೆಯ ಶ್ಲೋಕದಲ್ಲಿ ಒಂದು ಶ್ರೀಮದಾಚಾರ್ಯರು ಮಾತನ್ನ ಹೇಳಿದರು. 103ನೆಯ ಶ್ಲೋಕದಲ್ಲಿ ತಥಾ ಗುರೌ ಅಂತ ಬರ್ತದೆ. ಯಾವ ರೀತಿಯಾಗಿ ಭಗವಂತನಲ್ಲಿ, ದೇವತೆಗಳಲ್ಲಿ ಭಗವಂತನಲ್ಲಿ ಭಕ್ತಿ ಮಾಡಬೇಕೋ ತಥಾ ನೋಡಿ ಬಂದಿದೆ 103ನೇ ಶ್ಲೋಕ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ. ದೇವರಲ್ಲಿ ಮಾಡುವಂತಹ ಭಕ್ತಿ ಅದೇ ರೀತಿಯ ಗುರುಗಳಲ್ಲಿ ಮಾಡುವಂತಹ ಭಕ್ತಿ ಈ ತಾರತಮ್ಯಕ್ಕೆ ಅನುಗುಣವಾಗಿ ಆ ಭಕ್ತಿಯನ್ನ ಮಾಡುತ್ತದೆ. ಹೀಗಾಗಿ ಅಲ್ಲಿ ತಥಾ ಗುರೌ ಅಂತ ಬಂದಿದೆಯಲ್ಲ, ಆ ಗುರು ಅಂದ್ರೆ ಆ ಗುರುಗಳು ಯಾರು, ಆ ಗುರುವಿನ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಅವರ ಲಕ್ಷಣ ಏನು ಅಂತ ಅದನ್ನ ಪ್ರಶ್ನೆ ಮಾಡಿಕೊಂಡು ಆ ಲಕ್ಷಣವನ್ನ ಈ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. 121ನೇ ಶ್ಲೋಕ. ಷಣ್ಣವತ್ಯಂಗುಲೋ ಯಸ್ತು ಷಣ್ಣವತ್ಯಂಗುಲೋ ವಸ್ತು ಷಣ್ಣವತ್ಯಂಗುಲೋ ಯಸ್ತು ಷಣ್ಣವತ್ಯಂಗುಲೋ ಯಸ್ಥು ನ್ಯಗ್ರೋಧ ಪರಿಮಂಡಲಃ ನ್ಯಗ್ರೋಧ ಪರಿಮಂಡಲಃ ಸಪ್ತಪಾದಶ್ಚತುರ್ಹಸ್ತೋ 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 ಚತುರ್ಹಸ್ತೋ ಸಪ್ತಪಾದಶ್ಚತುರ್ಹಸ್ತೋ ಸಪ್ತಪಾದಃ ಚತುರ್ಹಸ್ತೋ ಸಪ್ತಪಾದಃ ಚತುರ್ಹಸ್ತೋ ದ್ವಾತ್ರಿಂಶಲ್ಲಕ್ಷಣೈರ್ಯುತಃ ದ್ವಾತ್ರಿಂಶಲಕ್ಷಣೈರ್ಯುತಃ ದ್ವಾತ್ರಿಂಶಲ್ಲಕ್ಷಣೈರ್ಯುತಃ ದ್ವಾತ್ರಿಂಶಲಕ್ಷಣೈರ್ಯುತಃ ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲಃ ಸಪ್ತಪಾದಚತುರ್ಹಸ್ತೋ ದ್ವಾತ್ರಿಂಶಲ್ಲಕ್ಷಣೈರ್ಯುತಃ ಎಂಬುದಾಗಿ 121ನೆಯ ಶ್ಲೋಕ. ಪದವಿಭಾಗ. ಷಣ್ಣವತ್ಯಂಗುಲಃ ಒಂದೇ ಶಬ್ದ. ಷಣ್ಣವತ್ಯಂಗುಲಃ ಯಹ ತು ನ್ಯಗ್ರೋಧ ಪರಿಮಂಡಲಃ ಸಪ್ತಪಾದಃ ಚತುರ್ಹಸ್ತಃ ದ್ವಾತ್ರಿಂಶಲ್ಲಕ್ಷಣೈರ್ಯುತಃ ದ್ವಾತ್ರಿಂಶಲ್ಲಕ್ಷಣೈಃ ಯುತಃ ಎಂಬುದಾಗಿ ಪದವಿಭಾಗ. ಇಲ್ಲಿ ಗುರುಗಳಾದಂತಹ ಬ್ರಹ್ಮದೇವರು, ಎಲ್ಲರಿಗೂ ಗುರುಗಳು, ಜಗದ್ಗುರುಗಳು, ಅಂತಹ ಬ್ರಹ್ಮದೇವರ ಲಕ್ಷಣವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅವರ ಹೇಗಿದ್ದಾರೆ ಅಂತಂದ್ರೆ, ಷಣ್ಣವತ್ಯಂಗುಲಃ ಯಹ. ಷಣ್ಣವತ್ಯಂಗುಲ ಅಂದ್ರೆ 96 ಅಂಗುಲದಷ್ಟು, 96 ಅಂಗುಲದಷ್ಟು ಅವರ ಎತ್ತರ ಇದೆ. ಬ್ರಹ್ಮದೇವರ ಒಂದು ಉದ್ದ, ಎಷ್ಟು ಉದ್ದ ಇದ್ದಾರೆ ಅಂದ್ರೆ, ಎಷ್ಟು ಎತ್ತರ ಇದೆ ಅಂದ್ರೆ 96 ಅವರ ಅಂಗುಲಗಳು, ಅವರ ಬೆರಳಿನಲ್ಲಿರ್ತಕ್ಕಂತಹ ಏನು ಅಂಗುಲಗಳಿವೆ ಅಲ್ಲ, ಆ ಅಂಗುಲಗಳು 96 ಎಣಿಸಿದ್ರೆ ಎಷ್ಟು ಎತ್ತರ ಆಗಬೇಕು ಅಷ್ಟು ಎತ್ತರ ಅವರ ಒಂದು ಲಕ್ಷಣ ಇದೆ.
ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ. ಇನ್ನು ಸುತ್ತದಿಂದ ಅವರ ಉದರವನ್ನ ಆರಂಭ ಮಾಡಿಕೊಂಡು ಉದರದ ಸುತ್ತಲೂ ಕೂಡ ಅಳತೆಯನ್ನ ಮಾಡಿದರೆ ಎಷ್ಟು ಆ ಅಳತೆ ಅಂತಂದ್ರೆ 48 ನೆಗ್ರೋಧ ಪರಿಮಂಡಲ ಅಂತ ಹೇಳಿದೆ. ನೆಗ್ರೋಧ ವೃಕ್ಷದ ಒಂದು ಸುತ್ತಳತೆ ಎಷ್ಟಿದೆಯೋ ಅಷ್ಟು ಇವರ ಒಂದು ಉದರದ ಒಂದು ಸುತ್ತಳತೆ ಇದೆ. ಅಂದ್ರೆ 48 ಅಂಗುಲಗಳು ಆಗ್ತವೆ ಅಂತ ತಿಳಿಸ್ತಾರೆ. ಅಂದ್ರೆ 96 ಅಂಗುಲಗಳು ಇವರ ಉದ್ದಳತೆ ಆದರೆ, ಇನ್ನು ಹೊಟ್ಟೆಯ ಸುತ್ತಲೂ ಕೂಡ ಅಳೆದರೆ ನೆಗ್ರೋಧ ಪರಿಮಂಡಲ 48 ಅಂಗುಲಗಳಷ್ಟು ಇವರ ಒಂದು ಸುತ್ತಳತೆ ಇದೆ. ಇನ್ನು ಸಪ್ತಪಾದ ನೋಡಿ, ಈ ಉದ್ದಳತೆಯನ್ನೇ ಮತ್ತೊಂದು ರೀತಿಯಿಂದ ಗಣನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅಂಗುಲವನ್ನ ಇಟ್ಟುಕೊಂಡ್ರೆ 96 ಅಂಗುಲಗಳಷ್ಟು ಎತ್ತರ ಇದ್ದಾರೆ ಬ್ರಹ್ಮದೇವರು. ಅವರ ಅಂಗುಲಗಳ ಮುಖಾಂತರ, ನಮ್ಮ ಅಂಗುಲ ಅಲ್ಲ. ಸಪ್ತಪಾದ ಪಾದವನ್ನ ಇಟ್ಟುಕೊಂಡ್ರೆ ಸಪ್ತಪಾದ 7 ಪಾದ, ಅಂದ್ರೆ ಪಾದಗಳಿರ್ತಾವಲ್ಲ ಬ್ರಹ್ಮದೇವರ ಪಾದಗಳು, ಆ ಬ್ರಹ್ಮದೇವರ ಪಾದಗಳು 7 ಆದರೆ 7 ಜೋಡಿದಾಗ ಎಷ್ಟು ಉದ್ದಾಗಬೇಕೋ ಅಷ್ಟು 7 ಪಾದಗಳು, 7 ಪಾದಗಳ ಮುಖಾಂತರವಾಗಿ ಅಷ್ಟು ಎತ್ತರ ಇದ್ದಾರೆ ಅಂತ ಅರ್ಥ. ಇನ್ನ ಹಸ್ತವನ್ನು ತೆಗೆದುಕೊಂಡು ನೋಡಿದರೆ ಚತುರ್ಹಸ್ತ, ಅಂದ್ರೆ ಹಸ್ತ ಅಂದ್ರೆ ಕೈ, ಇವರೇ ಕೇವಲ ಅಂಗೈ ಅಂತಲ್ಲ, ಮೊಳಕೈವರೆಗೆ ಅದನ್ನ ಹಸ್ತ ಅಂತ ಕರೆದದ್ದು. ಆ ಹಸ್ತ ಅದು ಎಷ್ಟಾಗ್ತದೆ ಅಂದ್ರೆ 4 ಹಸ್ತಗಳು ಸೇರಿದರೆ ಅವರ ಉದ್ದಳತೆ ಆಗ್ತದೆ. ಚತುರ್ಹಸ್ತ, ಹಸ್ತವನ್ನು ತೆಗೆದುಕೊಂಡ್ರೆ 4 ಹಸ್ತಗಳು, ಪಾದವನ್ನು ತೆಗೆದುಕೊಂಡ್ರೆ 7 ಪಾದಗಳಷ್ಟು ಎತ್ತರ, ಅಂಗುಲವನ್ನು ತೆಗೆದುಕೊಂಡ್ರೆ 96 ಅಂಗುಲಷ್ಟು ಎತ್ತರವಾಗಿ ಇದ್ದಾರೆ. ಮತ್ತೆ ಏನು ಅಂದ್ರೆ ದ್ವಾತ್ರಿಂಶಲ್ ಲಕ್ಷಣೈರ್ಯುತಃ, ಲಕ್ಷಣೈರ್ಯುತಃ 32 ಲಕ್ಷಣಗಳಿಂದ ಕೂಡಿದವರಾಗಿ ಇದ್ದಾರೆ ಈ ಬ್ರಹ್ಮದೇವರು ಎಂಬುದಾಗಿ, ಈ ರೀತಿಯಾಗಿ ಅವರ ಒಂದು ಸ್ವರೂಪವನ್ನ, ಅವರ ಲಕ್ಷಣವನ್ನ ತಿಳಿಸ್ತಾ ಇದ್ದಾರೆ. ಷಣ್ಣವತ್ಯಂಗುಲೋಯಸ್ತು ನ್ಯಗ್ರೋಧ ಪರಿಮಂಡಲ ಸಪ್ತಪಾದಶ್ಚತುರ್ಹಸ್ತೋ ದ್ವಾತ್ರಿಂಶಲ್ ಲಕ್ಷಣೈರ್ಯುತಃ. ಇಷ್ಟು ಹೇಳಿ ಮತ್ತೆ ಅವರ ಲಕ್ಷಣವನ್ನೇ ಮುಂದಿನ ಶ್ಲೋಕದಲ್ಲಿಯೂ ಕೂಡ ತಿಳಿಸ್ತಾ ಇದ್ದಾರೆ. 122ನೆಯ ಶ್ಲೋಕ. ಅಸಂಶಯ ಸಂಶಯಚ್ಛಿತ್ ಅಸಂಶಯ ಸಂಶಯಶ್ಚಿತ್ ಗುರುರುಕ್ತೋ ಮನೀಷಿಭಿಃ ಗುರುರುಕ್ತೋ ಮನೀಷಿಭಿಃ ತಸ್ಮಾದ್ ಬ್ರಹ್ಮ ಗುರುರ್ಮುಖ್ಯಃ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯಃ ಸರ್ವೇಷಾಮೇವ ಸರ್ವದಾ ಸರ್ವೇಷಾಮೇವ ಸರ್ವದಾ ಅನ್ಯೇಪಿ ಸ್ವಾತ್ಮನೋ ಮುಖ್ಯಾಃ ಹರಿನೋ ಅನ್ಯೇಪಿ ಸ್ವಾತ್ಮನೋ ಮುಖ್ಯಾಃ. ಇನ್ನು ಮುಂದಿದೆಯಾ ಆಚಾರ್ಯ? ಮುಂದೆ ಅಲ್ಲಿ ಮುಗಿತು. ಅನ್ಯಸ್ವಾತ್ಮನೋ ಕ್ರಮಾದ್ ಗುರವ ಈರಿತಾಃ, ಮಾದ್ ಗುರುವ ಈರಿತಾಃ. ಇಲ್ಲಿ ಒಂದು ವಿಷಯ ಮುಗಿಯುತ್ತೆ. ಅಸಂಶಯ ಸಂಶಯಚ್ಛಿದ್ ಗುರುರುಕ್ತೋ ಮನೀಷಿಭಿಃ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯಃ ಸರ್ವೇಷಾಮೇವ ಸರ್ವದಾ ಅನ್ಯೇಪಿ ಸ್ವಾತ್ಮನೋ ಮುಖ್ಯಾಃ ಕ್ರಮಾತ್ ಗುರವ ಈರಿತಾಃ ಎಂಬುದಾಗಿ 122ನೆಯ ಶ್ಲೋಕ. ಪದವಿಭಾಗ. ಅಸಂಶಯ ಸಂಶಯಶ್ಚಿತ್ ಗುರುಃ ಉಕ್ತಃ ಮನೀಷಿಭಿಃ ತಸ್ಮಾತ್ ಬ್ರಹ್ಮ ಗುರುಃ ಮುಖ್ಯಃ ಸರ್ವೇಷಾಂ ಏವ ಸರ್ವದಾ ಎಂಬುದಾಗಿ
ಮುಂದೆ ಒಂದೇ ಅನ್ಯೇ ಅಪಿ ಸ್ವಾತ್ಮನಃ ಮುಖ್ಯಾಃ ಕ್ರಮಾತ್ ಗುರವಃ ಈರಿತಾಃ ಎಂಬುದಾಗಿ 122ನೇ ಶ್ಲೋಕದ ಪದ ವಿಭಾಗ. ಏನ್ ಹೇಳ್ತಾ ಇದ್ದಾರೆ, ಇಲ್ಲಿಯೂ ಕೂಡ ಬ್ರಹ್ಮದೇವರ ಲಕ್ಷಣವನ್ನೇ ತಿಳಿಸಿಕೊಡ್ತಾ ಇದ್ದದ್ದು, ಅವರ ಸ್ವರೂಪವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮದೇವರು ಹೇಗಿದ್ದಾರೆ ಅಂದ್ರೆ ಅಸಂಶಯ ತತ್ವಗಳಲ್ಲಿ, ಭಗವತ್ ತತ್ವಗಳಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಉಳ್ಳವರಾಗಿಲ್ಲ. ನಿಶ್ಚಯಾತ್ಮಕವಾದಂತಹ ಜ್ಞಾನ ಇದು ಬ್ರಹ್ಮದೇವರಿಗಿದೆ. ಅನೇಕ ಶಾಸ್ತ್ರಗಳು ಹೇಳಿದಂತಹ ವಿಷಯಗಳಲ್ಲಿ, ಭಗವಂತನ ವಿಷಯಗಳಲ್ಲಿ, ಭಗವಂತನ ಸ್ವರೂಪಗಳಲ್ಲಿ ತಿಳಿದುಕೊಳ್ಳುವಂತಹ ವಿಷಯದೊಳಗೆ ಯಾವುದೇ ರೀತಿಯಾದಂತಹ ಸಂಶಯ ಬ್ರಹ್ಮದೇವರಿಗೆ ಇಲ್ಲ. ನಿಶ್ಚಯಾತ್ಮಕವಾದ ಇದು ಹಿಂಗೆ, ಇದು ಇದೇ ಸರಿ ಅಂತ ಸರಿಯಾಗಿ ತಿಳಿದುಕೊಂಡವರು ಗುರುಗಳು ಅಂತ ಆಗ್ತಾರೆ. ಅಷ್ಟೇ ಅಲ್ಲ, ತಾವು ಬರೇ ತಿಳಿದುಕೊಳ್ಳೋದಲ್ಲ, ಸಂಶಯಚ್ಛಿತ್, ಮತ್ತೊಬ್ಬರಿಗೆ ಸಂಶಯ ಬಂದಾಗ ಆ ಸಂಶಯವನ್ನ ಪರಿಹಾರ ಮಾಡಬೇಕು ಅಂಥವರು ಗುರುಗಳಾಗ್ತಾರೆ. ತಾವು ಏನು ತಿಳಿದುಕೊಂಡಿರ್ತಾರೋ ಅದರಲ್ಲಿ ಸಂದೇಹ ಇರಬಾರದು. ಯಾರಿಗೆ ಸಂದೇಹ ಬಂದಿರ್ತದೋ ಅವರ ಸಂದೇಹವನ್ನು ಕೂಡ ಪರಿಹಾರ ಯಾರು ಮಾಡ್ತಾರೋ ಅವರು ಗುರುಗಳು. ಅದೇ ಕೊಟ್ಟದ್ದು ಅಸಂಶಯ ಸಂಶಯಚ್ಛಿತ ಗುರುಹು ಉಕ್ತಃ. ಅಂಥವರನ್ನ ಮನೀಷಿವಿಹಿ ಅಂದ್ರೆ ಜ್ಞಾನಿಗಳು ಅಂತಹ ವ್ಯಕ್ತಿಯನ್ನ ಗುರುಗಳು ಅಂತ ಕರೆದದ್ದು. ಯಾರು ಸಂಶಯ ಇಲ್ಲವೋ, ಯಾರಿಗೆ ಸಂಶಯ ಇಲ್ಲವೋ, ಸಂಶಯ ಇದ್ದವರಿಗೆ ಸಂಶಯವನ್ನ ಕಳಿತಾರೋ ಅಂಥವರನ್ನ ಗುರುಗಳು ಅಂತ ಯಾರೋ ಸಾಮಾನ್ಯರು ಹೇಳಿಲ್ಲ, ಜ್ಞಾನಿಗಳೇ ಹೇಳಿದ್ದು. ಅದಕ್ಕಾಗಿ ತಸ್ಮಾತ್ ಬ್ರಹ್ಮ ಮುಖ್ಯ ಗುರುಹು. ಅದಕ್ಕಾಗಿ ಎಲ್ಲರಿಗಿಂತಲೂ ಕೂಡ ಬ್ರಹ್ಮದೇವರಿಗೆ ಯಾವುದೇ ರೀತಿಯಾದಂತಹ ತತ್ವದಲ್ಲಿ ಸಂಶಯ ಇಲ್ಲ. ಸಂಶಯ ಇದ್ದವರ ಸಂಶಯವನ್ನು ಕೂಡ ಬ್ರಹ್ಮದೇವರು ಪರಿಹಾರ ಮಾಡುತ್ತಾರೆ. ಹೀಗಾಗಿ ಈ ಕಾರಣದಿಂದಾಗಿ ಮುಖ್ಯವಾಗಿ ಎಲ್ಲರಿಗಿಂತಲೂ ಕೂಡ ಗುರುಗಳು ಅಂದ್ರೆ ಅದು ಬ್ರಹ್ಮ. ಸರ್ವೇಷಾಮೇವ ಸರ್ವದ, ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಗುರುಗಳು ಬ್ರಹ್ಮದೇವರೇ. ಯಾವಾಗೂ ಒಂದು ಬಾರಿ ಅಲ್ಲ, ಸರ್ವೇಷಾಮೇವ ಸರ್ವದ, ಯಾವಾಗಲೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಬ್ರಹ್ಮದೇವರೇ ಎಲ್ಲರಿಗೂ ಕೂಡ ಯಾವಾಗಲೂ ಕೂಡ ಇವರೇ ಮುಖ್ಯರಾದಂತಹ ಗುರುಗಳು ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಅನ್ಯೇಪಿ, ಹಾಗಾದರೆ ಇವರೇ ಗುರುಗಳು ಅಂದ್ರೆ ಉಳಿದವರು ಗುರುಗಳಲ್ವಾ? ಯಾರು ಗುರುಗಳು ಅಂತ ನಂಬಿಕೊಂಡು ಹೋಗ್ತಾ ಇದ್ದೇವೋ ಅವರು ಗುರುಗಳಲ್ವಾ ಅಂದ್ರೆ ಅಸಂಶಯ ಸಂಶಯಚ್ಛಿತ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಮುಖ್ಯವಾಗಿ ಬ್ರಹ್ಮದೇವರು ಗುರುಗಳು ಪ್ರಧಾನವಾಗಿ ಅಂತ ಹೇಳಿದ್ದು. ಇನ್ನು ಉಳಿದವರೆಲ್ಲರೂ ಕೂಡ ಅನ್ಯೇಪಿ ಸ್ವಾತ್ಮನೋ ಮುಖ್ಯಾಹ, ಇನ್ನು ಉಳಿದಂಥವರು ತನಗಿಂತಲೂ ಕೂಡ ಯಾರು ಬೇರೆ ಅಂತಾಗಿದ್ದಾರೋ, ತನಗಿಂತಲೂ ಯಾರು ಮುಖ್ಯರಾಗಿ ಇದ್ದಾರೋ, ತನಗಿಂತಲೂ ಯಾರು ಉತ್ತಮರಾಗಿ ಇದ್ದಾರೋ, ಜ್ಞಾನದಲ್ಲಿ ಗುಣಗಳಲ್ಲಿ ಉತ್ತಮರಾಗಿದ್ದಾರೋ ಅಂಥವರು ಕ್ರಮಾತ್ ಗುರವಃ ಈರಿತಾಹ, ಅಂಥವರು ಕೂಡ ಕ್ರಮವಾಗಿ ಗುರುಗಳು ಅಂತ ಹೇಳಲ್ಪಡುತ್ತದೆ. ಬ್ರಹ್ಮ ಗುರು ಮುಖ್ಯ ಇತ್ಯನೇನ ಸೂಚಿತಂ ಅರ್ಥಂ ಮಾಹ ಅನ್ಯೇತಿ. ಬ್ರಹ್ಮದೇವರು ಮುಖ್ಯ ಗುರುಗಳು ಅಂತ ಹೇಳೋದರಿಂದ ಏನ್ ಸೂಚನೆ ಮಾಡಿದಂತೆ ಆಗ್ತದೆ? ಬೇರೆಯವರು ಗುರುಗಳು ಅಲ್ಲ ಅಂತ ಹೇಳಿ ಹೊರಟದ್ದಲ್ಲ. ಇವರು ಮುಖ್ಯ ಗುರುಗಳು ಅಂದ್ರೆ ಬೇರೆಯವರು ಇವರಷ್ಟು ಮುಖ್ಯರಲ್ಲ, ಪ್ರಧಾನವಾಗಿ ಬ್ರಹ್ಮದೇವರೇ ಮುಖ್ಯ ಗುರುಗಳು. ಅನ್ಯೇಪಿ, ಇವರಿಂದ ಅನ್ಯರಾದಂತಹ ಏನು ತಮಗಿಂತಲೂ ಉತ್ತಮರಾದಂತಹ ವ್ಯಕ್ತಿಗಳಿದ್ದಾರೋ, ಅನೇಕ ಉಪದೇಶವನ್ನು ಮಾಡ್ತಾರೋ ಅಂಥವರು ಕೂಡ ಕ್ರಮಾತ್ ಗುರವ ಈರಿತಾಹ, ಕ್ರಮವಾಗಿ ಅವರವರಿಗೆ ಎಷ್ಟು ಗುಣಗಳಿವೆಯೋ, ಎಷ್ಟು ಅವರ ಒಂದು ವಿಷಯಗಳಲ್ಲಿ ನಿಶ್ಚಯಾತ್ಮಕವಾದಂತಹ ಜ್ಞಾನ ಇದೆಯೋ, ಅಥವಾ ಅನೇಕ ವ್ಯಕ್ತಿಗಳು ಸಂಶಯವನ್ನ ವ್ಯಕ್ತಪಡಿಸಿದಾಗ ಆ ಸಂಶಯಗಳಿಗೆ ಉತ್ತರವನ್ನು ಕೊಡ್ತಾರೋ ಅಂತಹ ಅವುಗಳಿಂದಾಗಿ ಆ ವ್ಯಕ್ತಿಯನ್ನ ಗುರುಗಳು, ತಾರತಮ್ಯ ಪ್ರಕಾರವಾಗಿ ಅವರುಗಳನ್ನ ಗುರುಗಳು ಅಂತ ತಿಳಿದುಕೊಳ್ಳಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಈ 121ನೇ ಶ್ಲೋಕ ಮತ್ತು 122ನೇ ಬ್ರಹ್ಮದೇವರ ಒಂದು ಸ್ವರೂಪವನ್ನ, ಅವರ ಲಕ್ಷಣವನ್ನ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಹಿಂದೆ ಹೇಳಿದ್ದೇನು, ಭಕ್ತಿ ಎಂಬುದು ತಾರತಮ್ಯಕ್ಕೂ ಕಾರಣ.
ಕೇವಲ ಮೋಕ್ಷಕ್ಕೆ ಅಷ್ಟೇ ಕಾರಣ ಅಂತಲ್ಲ, ಮೋಕ್ಷಕ್ಕೆ ಹೋದ ಮೇಲೆ ಆಗಲಿ ಅಥವಾ ಇಲ್ಲಿದ್ದಾಗಲೇ ಮೋಕ್ಷಕ್ಕೆ ಹೋದ ಮೇಲೆ ಆಗಲಿ ತಾರತಮ್ಯ ಇದ್ದೇ ಇರ್ತದೆ. ಆ ತಾರತಮ್ಯಕ್ಕೂ ಭಕ್ತಿನೇ ಕಾರಣ ಎಂದು ಹೇಳುವ ಸಲುವಾಗಿ ಆ ಬ್ರಹ್ಮದೇವರು ತಾರತಮ್ಯದೊಳಗೆ ಉತ್ತಮರು ಅಂತ ಹೇಳುವುದಕ್ಕಾಗಿ ಅವರ ಒಂದು ಸ್ವರೂಪವನ್ನ, ಲಕ್ಷಣವನ್ನ ತಿಳಿಸಿ, ಈ ಒಂದು ಕಾರಣದಿಂದಾಗಿ ಬ್ರಹ್ಮದೇವರು ಯಾವ ಸಂಶಯ ಇಲ್ಲ, ಸಂಶಯ ರಹಿತರಾಗಿದ್ದು ಬಂದಂಥವರಿಗೆ ಸಂಶಯವನ್ನ ಪರಿಹಾರ ಮಾಡ್ತಾ ಇದ್ದುದರಿಂದಾಗಿ ಇವರೇ ಮುಖ್ಯ ಗುರುಗಳು. ಮತ್ತು ಅತಿಯಾದ ಭಕ್ತಿಯನ್ನು ದೇವರ ಮೇಲೆ ಮಾಡ್ತಾ ಇದ್ದುದರಿಂದಲೂ ಕೂಡ ಇವರೇ ಉತ್ತಮರಾದಂತಹ ಗುರುಗಳು. ಇವರೇ ಆ ತಾರತಮ್ಯದೊಳಗೆ ಎಲ್ಲ ಜೀವರಲ್ಲಿಯೂ ಕೂಡ ಉತ್ತಮರು. ಅದಕ್ಕೇನೆ ಬ್ರಹ್ಮದೇವರನ್ನಾಗ್ಲಿ ವಾಯುದೇವರನ್ನಾಗ್ಲಿ ಹರಿ ಸರ್ವೋತ್ತಮ, ದೇವರು ಸರ್ವೋತ್ತಮ, ವಾಯು ಜೀವೋತ್ತಮ. ತಾರತಮ್ಯದೊಳಗೆ ಜೀವರಲ್ಲಿ ಯಾರು ಉತ್ತಮ ಅಂದ್ರೆ ಅದು ವಾಯುದೇವರು, ಬ್ರಹ್ಮದೇವರು ಉತ್ತಮರು ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ತಿಳಿಸಿಕೊಟ್ಟು ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಕ್ರಮವಾಗಿ ಯಾರ್ಯಾರು ಉತ್ತಮರು, ಯಾರ್ಯಾರು ಎಷ್ಟೆಷ್ಟು ಲಕ್ಷಣಗಳುಳ್ಳವರು, ಯಾರು ಲಕ್ಷಣಗಳುಳ್ಳಂಥವರು ಉತ್ತಮರು, ಲಕ್ಷಣ ಅಲಕ್ಷಣಗಳಿಂದ ಕೂಡಿದವರು ಎಂಥವರು, ಸಂಪೂರ್ಣ ಅಲಕ್ಷಣಗಳಿಂದಲೇ ಕೂಡಿದವರು ಎಂಥವರು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.